ಇದೀಗ ಸಾಕಷ್ಟು ಸರ್ಕಸ್ನ ಮೇರೆಗೆ ಸಾಕಷ್ಟು ಪ್ರಯತ್ನಗಳ ಮೇರೆಗೆ ಹೋಮ ಹವನ ಆಯಿತು, ಪ್ರಯತ್ನಗಳಾಯಿತು, ಹೈಕಮಾಂಡ್ ವರೆಗೂ ಕೂಡ ಸಾಕಷ್ಟು ಚರ್ಚೆ ಆಯಿತು. ಎಲ್ಲದರ ಮೇರೆಗೆ ಕೊನೆಗೂ ಡಿ.ಕೆ. ಶಿವಕುಮಾರ್ಗೆ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡೋದಕ್ಕೆ ಇದೀಗ ಕ್ಷಣ ಗಣನೆ ಆರಂಭ ಆಗಿದೆ. ಇನ್ನೇನು ಡಿ.ಕೆ. ಶಿವಕುಮಾರ್ ಸಿಎಂ ಆಗಿ ಪದಗ್ರಹಣ ಮಾಡ್ತಾರೆ. ಇದೇ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದೀಗ ಡಿ.ಕೆ. ದರ್ಬಾರ್ನ ವಿಶೇಷ ಕಾರ್ಯಕ್ರಮ ಮುಂದುವರಿತಾ ಇದೆ. ಕರ್ನಾಡಿನಲ್ಲಿ ಶಿವ ಸರ್ಕಾರ್ ಡಿ.ಕೆ. ದರ್ಬಾರ್ಗೆ ಇನ್ನೇನು ಕ್ಷಣಗಣನೆ ಶುರುವಾಗ್ತಾ ಇರುವಂತದ್ದು. ನಿಮ್ಮ ಅಶ್ವವೇಗದಲ್ಲಿ ಪದಗ್ರಹಣದ ಕ್ಷಣದ ಅಪ್ಡೇಟ್ ಅನ್ನ ನಾವು ನಿಮಗೆ ನೀಡ್ತಾ ಹೋಗ್ತೇವೆ. ನಿಮ್ಮ ಅಶ್ವವೇಗದಲ್ಲಿ ಪದಗ್ರಹಣದ ಕ್ಷಣದ ಅಪ್ಡೇಟ್. ಕರ್ನಾಟಕದ 25ನೇ ಸಿಎಂ ಆಗಲಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು. ಕೊನೆಗೂ ಕೂಡ ನನಸಾಗ್ತಾ ಇದೆ ಡಿ.ಕೆ. ಶಿವಕುಮಾರ್ ಅವರು ಕಂಡಂತಹ ಕನಸು. ಸಂಜೆ 4:05 ಕರುನಾಡಿನಲ್ಲಿ ಡಿ.ಕೆ. ದರ್ಬಾರ್ ಶುರುವಾಗುತ್ತೆ. ಸಿಎಂ ಆಗಿ ಪದಗ್ರಹಣ ಮಾಡಲಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು. ಪಕ್ಷ ನಿಷ್ಠನಿಗೆ ಪಟ್ಟಾಭಿಷೇಕ ಮಾಡಲಿರೋ ಡಿ.ಕೆ. ಶಿವಕುಮಾರ್ ಲೋಕಭವನದ ಗಾಜಿನ ಮನೆಯಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಲಿದ್ದಾರೆ. ಇನ್ನು ಕರ್ನಾಡಿನಲ್ಲಿ ಶಿವ ಸರ್ಕಾರ್ ಡಿ.ಕೆ. ದರ್ಬಾರ್ ಶುರುವಾಗುತ್ತೆ ಇಂದಿನಿಂದ ಕೆಲವೇ ಕ್ಷಣಗಳಲ್ಲಿ. ಈ ಬಗ್ಗೆ ನಿಮ್ಮ ಅಶ್ವವೇಗದಲ್ಲಿ ಪದಗ್ರಹಣದ ಕ್ಷಣದ ಅಪ್ಡೇಟ್. ಕರ್ನಾಟಕದ 25ನೇ ಸಿಎಂ ಆಗಲಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು. ಜೊತೆಗೆ ಕೊನೆಗೂ ಕೂಡ ನನಸಾಗ್ತಾ ಇದೆ ಡಿ.ಕೆ. ಶಿವಕುಮಾರ್ ಅವರು ಕಂಡಂತ ಕನಸು ಇವತ್ತು ನನಸಾಗ್ತಾ ಇದೆ. ಅದು ಕೂಡ ಸಂಜೆ 4:05 ಕರುನಾಡಿನಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗ್ತಾರೆ. ಸಿಎಂ ಆಗಿ ಪದಗ್ರಹಣ ಮಾಡಲಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು. ಇವತ್ತು ಪಕ್ಷ ನಿಷ್ಠನಿಗೆ ಪಟ್ಟಾಭಿಷೇಕ ಮಾಡಲಿರೋ ಡಿ.ಕೆ. ಶಿವಕುಮಾರ್ ಅವರು ಲೋಕಭವನದ ಗಾಜಿನ ಮನೆಯಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಲಿದ್ದಾರೆ. ಇನ್ನು ಕರ್ನಾಡಿನಲ್ಲಿ ಶಿವ ಸರ್ಕಾರ್ ಡಿ.ಕೆ. ದರ್ಬಾರ್ ಆರಂಭ ಆಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಅಶ್ವವೇಗದಲ್ಲಿ ಪದಗ್ರಹಣದ ಕ್ಷಣದ ಅಪ್ಡೇಟ್ ಕೂಡ ನಾವು ನೀಡ್ತಾ ಇರುವಂತದ್ದು. ಕರ್ನಾಟಕದ 25ನೇ ಸಿಎಂ ಆಗಲಿದ್ದಾರೆ. 25ನೇ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡಲಿದ್ದಾರೆ. ಕೊನೆಗೂ ಕೂಡ ಡಿ.ಕೆ. ಶಿವಕುಮಾರ್ ಅವರ ಕನಸು ಇವತ್ತು ನನಸಾಗ್ತಾ ಇರುವಂತದ್ದು. ಸಂಜೆ 4:05 ಕರುನಾಡಿನಲ್ಲಿ ಡಿ.ಕೆ. ದರ್ಬಾರ್ ಶುರುವಾಗುತ್ತೆ. ಆ ವೇಳೆ ಪ್ರಮಾಣ ವಚನ ಸ್ವೀಕಾರ ಮಾಡಲಿದ್ದಾರೆ. ಸಿಎಂ ಆಗಿ ಪದಗ್ರಹಣ ಮಾಡಲಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು ಅಧಿಕೃತವಾಗಿ. ಪಕ್ಷ ನಿಷ್ಠನಿಗೆ ಇದೀಗ ಪಟ್ಟಾಭಿಷೇಕ ಇವತ್ತು ಆಗ್ತಾ ಇರುವಂತದ್ದು. ಪಕ್ಷಕ್ಕೆ ನಿಷ್ಠೆಯಾಗಿ ದುಡಿದಿದ್ರು. ಲೋಕಭವನದ ಗಾಜಿನ ಮನೆಯಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಲಿದ್ದಾರೆ. ಗಣ್ಯರು ಆಲ್ರೆಡಿ ಈಗ ಪ್ರಮಾಣ ವಚನದ ಕಾರ್ಯಕ್ರಮದ ಹತ್ರ ಬರ್ತಾ ಇದ್ದಾರೆ. ಲೋಕಭವನದತ್ತ ಮುಖ ಮಾಡ್ತಿದ್ದಾರೆ. ಪೊಲೀಸ್ನರು ಕೂಡ ಹೆಚ್ಚಿನ ಭದ್ರತೆಯನ್ನ ನೀಡ್ತಾ ಇರುವಂತದ್ದು. ಕರುನಾಡಿನಲ್ಲಿ ಶಿವ ಸರ್ಕಾರ್ ಡಿ.ಕೆ. ದರ್ಬಾರಿನ ಮೇಲೆ ಶುರುವಾಗ್ತಾ ಇದೆ. ಕ್ಷಣದ ಅಪ್ಡೇಟ್ ನೀಡ್ತಾ ಇರುವಂತದ್ದು ನಿಮ್ಮ ಅಶ್ವವೇಗ ನ್ಯೂಸ್ ನಲ್ಲಿ. ಪದಗ್ರಹಣದ ಕ್ಷಣದ ಅಪ್ಡೇಟ್. ಕರ್ನಾಟಕದ 25ನೇ ಸಿಎಂ ಆಗಲಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು ಇವತ್ತಿನಿಂದ. ಕೊನೆಗೂ ಕೂಡ ನನಸಾಗ್ತಾ ಇದೆ ಡಿ.ಕೆ. ಶಿವಕುಮಾರ್ ಅವರು ಕಂಡಂತ ಆ ಒಂದು ಕನಸು, ಸಿಎಂ ಆಗುವಂತಹ ಕನಸು ಇವತ್ತು ನನಸಾಗ್ತಾ ಇದೆ. ಸಂಜೆ 4:05 ಕರುನಾಡಿನಲ್ಲಿ ಡಿ.ಕೆ. ಶಿವಕುಮಾರ್ ಅವರ ದರ್ಬಾರ್ ಶುರುವಾಗುತ್ತೆ. ಸಿಎಂ ಆಗಿ ಪದಗ್ರಹಣ ಮಾಡಲಿದ್ದಾರೆ ಡಿ.ಕೆ. ಅವರು. ಈಗ ಆಲ್ರೆಡಿ ಪಕ್ಷ ನಿಷ್ಠನಿಗೆ ಈಗ ಪಟ್ಟಾಭಿಷೇಕ ಕಟ್ತಾ ಇರುವಂತದ್ದು. ಪಕ್ಷಕ್ಕೆ ತುಂಬಾನೇ ನಿಷ್ಠಾವಂತನಾಗಿ ಗುರುತಿಸಿಕೊಂಡಿದ್ರು, ಸೇವೆಯನ್ನ ಮಾಡ್ತಾ ಇದ್ರು. ಪಕ್ಷವನ್ನ ದೊಡ್ಡ ಮಟ್ಟದಲ್ಲಿ ತಂದಂತವರು ಡಿ.ಕೆ. ಶಿವಕುಮಾರ್ ಅವರ ಪಕ್ಷದ ನಿಷ್ಠೆ. ಈಗ ಪಕ್ಷದ ನಿಷ್ಠನಿಗೆ ಪಟ್ಟಾಭಿಷೇಕ. ಲೋಕಭವನದ ಗಾಜಿನ ಮನೆಯಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಲಿದ್ದಾರೆ.